ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗ ನೋಡಿ, ಇಲ್ಲಿ ಹೋಗಬೇಕು. ಹಾಗೆಯೇ ಇಲ್ಲಿ ಕೆಳಗಡೆ ಇದು ಕೆರೆ ಕ್ಷೇತ್ರ ನೋಡಿ, ಒಳ್ಳೆ ಪ್ಲೇಸ್, ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ತುಂಬ ನೆರಳಾಗಿ ಟೇಸ್ಟ್ ಆಗಿದೆ ನೋಡಿ. అది ఛానల్ గడ్డే బరడు ಎಂಕ್ಲಂಚನೆ ಎಂಕ್ಲ ಬಲ್ ಬಂಗಡೆ ಆವಡಪ್ಪ ಬಂಗ ಇತ್ತೈತೆ ನಮ್ಮ ನತ್ತು ಹೀರಾಕದ ನಮ್ಮ ಬಂಡ ದುಂಬುದು ಬತ್ನ ಉಂಡು ಬಂಡ ದುಂಬು ಎಂಕ್ಲ 3 ವರ್ಷ ಅಲ್ಲ ಅವು ಪಣ್ಣೆ ದುಂಬು ಬತ್ನ ದುಂಬು ಇಟ್ಟಿರೋದು అంటే ఇంక నమ్మడం పన్నేక నమ్ముదా ఎట్టాక కూడా నమ్ముదా అంಚೆ ಎಡ್ಡೆ ತೊಂದರೆ ಇಜ್ಜಿ ದೇವ್ರದಟ್ಟು ಬತ್ತನ ಭಕ್ತರೆ ಮಾತೆರೆಗ್ಲ ಎಡ್ಡೆನೆ ಮಲ್ತೀರ ಅಜ್ಜಿ ಏರೆಗ್ಲ ಒಂದು ಜಾತಜಿ ಪೋತು ಜಂದು ಇಜ್ಜಿ ಮಾತೆರೆಗ್ಲ ಎಡ್ಡೆನೆ ಮಾಡ್ತೀರಿ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಾನಿವತ್ತು ದೂರ ಹೋಗ್ತಾ ಇದ್ದೀನಿ ಅಂತೇಳಿ ನೋಡ್ತಾ ಇದ್ರ. ಬೆಳಿಗ್ಗೆ ಎಷ್ಟು ಗಂಟೆ ಆಯ್ತು ಗೊತ್ತಾ? 8 ಗಂಟೆ ಆಯಿತು. 8 ಗಂಟೆ ಇವಾಗ ಹೊರಡ್ತಾ ಇದ್ದೀನಿ. ಚಾ ತಿಂಡಿ ಆಯಿತು, ತಿಂಡಿ ತಿನ್ನಲ್ಲ, ಟೀ ಕುಡ್ದಾಯ್ತು. ಹಾಗೆಯೇ ಬೆಳಿಗ್ಗೆ ಒಂದು ಜೀನಿ 1 ಗ್ಲಾಸ್ ಕುಡಿತೀನಿ ಅಷ್ಟೇ. ಹೋಗೋಣ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತೇಳಿ ನೋಡಿ ನೀವೇ. ಓಕೆ, ಬನ್ನಿ ಬನ್ನಿ ಬನ್ನಿ, ಕಮ್ ಕಮ್ ಕಮ್. ಫಸ್ಟ್ ಟೈಮ್ 6 ವರ್ಷಗಳ ನಂತರ ಕೈಗೆ ಮೆಹಂದಿ ಹಾಕಿದ್ದೀನಿ ನೋಡಿ. 6 ವರ್ಷ ಆಗಿತ್ತು. ಲೆಫ್ಟ್ ಕೈ ಬ್ಯಾಕ್, ಓಕೆನಾ? ಅದಕ್ಕೆ ಹೇಳೋದು, ಯಾವುದೇ ನೋವಿದ್ರೂ ತಲೆ ಕೆಡ್ಸ್ಕೋಬೇಡಿ ಅಂತೇಳಿ. ಆ ನೋವು ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಆಗಿರಲ್ಲ, ಅದು ಹೋಗ್ಬಿಡುತ್ತೆ. ಅದನ್ನ ದಾಟ್ಕೊಂಡು ನಾವು ಬರಬೇಕು ಅಂತೇಳಿ ಅಷ್ಟೇ. ಇವಾಗ ನಮ್ಮ ನೋವು ನಮಗೆ ಮಾತ್ರ ಗೊತ್ತು, ನೋಡುವವ್ರಿಗೆ ಏನು ಗೊತ್ತಿರಲ್ಲ. ಅದಕ್ಕೆ ಓಕೆನಾ? ಲೆಫ್ಟ್ ಕೈ ಯಾಕೆ ಬ್ಯಾಕ್ ಅಂತೇಳಿ ನಾನು ವಿಡಿಯೋ ಹಾಕಿದ್ದೇನೆ ಮುಂಚೆ. ಅದನ್ನು ನೋಡಿಬಿಟ್ಟು ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ, ಓಕೆನಾ? 6 ವರ್ಷಗಳ ನಂತರ ಮೆಹಂದಿ ಇಡ್ತೀನಿ. ತುಂಬ ಇಷ್ಟ ನನಗೆ ಮೆಹಂದಿ. ಆವತ್ತಿನ ದಿನಕ್ಕೆ ನಾನು ಮೆಹಂದಿ ಬಿಟ್ಟಿದ್ದೆ. ಯಾಕೆ ಏನು ಅಂತೇಳಿ ನೋಡಿ ಗೊತ್ತಾಗುತ್ತೆ. ಆದರೆ ನನಗೆ ಇವತ್ತು ಖುಷಿ ಆಗುತ್ತೆ. ಆವತ್ತಿನ ದಿನ ನಾನು ಇಟ್ಟಿದ್ದೆ, ಅದಕ್ಕೋಸ್ಕರ ನಾನು ಮೆಹಂದಿಯನ್ನು ಅವಾಯ್ಡ್ ಮಾಡಿದ್ದೆ. ಇವಾಗ 6 ವರ್ಷಗಳ ನಂತರ ಮೆಹಂದಿ. ನಾನು ಇವಾಗ ಬಂದಿದ್ದು ಮಾರಿಗುಡಿ ದೇವಸ್ಥಾನ, ಬೆಳ್ತಂಗಡಿಯಲ್ಲಿ ಮಾರಿಯಮ್ಮ ದೇವಸ್ಥಾನ. ಇಲ್ಲಿಗೆ ಬಂದ್ವಿ. ಇಲ್ಲಿ ಕೈ ಮುಗಿದ್ಬಿಟ್ಟು, ಇವತ್ತು ಮಂಗಳವಾರ ಬೇರೆ, ಕೈ ಮುಗಿದ್ಬಿಟ್ಟು ಹೋಗುವ ಅಂತೇಳಿ ಇಲ್ಲಿ ಬಂದು ಈ ಥರ ಇಲ್ಲಿ ಕೂತ್ಕೋತಾರಲ್ಲ, ಅವ್ರಿಗೊಂದು ನಿಮ್ಮ ಕೈಯಲ್ಲಿ ಆದಷ್ಟು ಕೊಡಿ. ಪಾಪ ಕೂತ್ಕೊಂಡಿರ್ತಾರೆ ನೋಡಿ. ನಾನಿಲ್ಲಿ ದೇವಸ್ಥಾನ ಅವರು ಅವರಿಗೆ ಕೊಡಿ, ಕೂತ್ಕೊಂಡಿಟ್ಟು ಅವರಿಗೆ ಒಂದು ನಿಮ್ಮ ಕೈಯಲ್ಲಿ ಆದಷ್ಟು ಊಟನೂ ಆಗ್ಬೋದು, ದುಡ್ಡು ಆಗ್ಬೋದು, ಯಾವುದಾಗ್ಬೋದು, ಕೊಟ್ಟು ಬಿಡಿ, ಓಕೆನಾ? ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಸೂರ್ಯ ಟೆಂಪಲ್ ತೋರಿಸ್ತೇನೆ ನೋಡಿ. ಅಲ್ಲೇ ಗಡಾಯಿಕಲ್ಲಿಗೆ ಹೋಗೋದು, ಗಡಾಯಿಕಲ್ಲಿಗೆ ಹೋಗೋರು ಅಲ್ಲೇ ಹೋಗ್ಬೋದು. ಮತ್ತೆ ಇಲ್ಲಿ ಸೂರ್ಯ ಟೆಂಪಲ್, ಇದು ಸೂರ್ಯ ಟೆಂಪಲ್ ರೋಡ್. ಸೂರ್ಯ ಟೆಂಪಲ್ ಹತ್ರ ರಬ್ಬರ್ ತೋಟನೇ ಇರೋದು ನೋಡಿ. ರಬ್ಬರ್ 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 ಫುಲ್ಲು ರಬ್ಬರ್ ತೋಟ. ನೋಡಕ್ಕೆ ಒಂದು ಚೆಂದ ನೋಡಿ. ರೋಡ್ ಅಂದ್ರೆ ಅಷ್ಟು ಚೆನ್ನಾಗಿಲ್ಲ, ಬಟ್ ಇಲ್ಲಿ ಬೋರ್ಡ್ ಇದೆ ನೋಡಿ. ಯಾರು ಕೇಳಿದ್ರು ದಾರಿ ಹೇಳ್ತಾರೆ. ನೋಡಿ, ಚಪ್ಪಲಿಗಳನ್ನ ಮೇಲೆ ಬಿಡಬೇಕು. ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಮಾಹಿತಿ ಕಚೇರಿನೂ ಇದೆ. ನಾವಿವತ್ತು ದನ ಮತ್ತು ಕರು ನೋಡಿ, ಮಣ್ಣಿದ್ದು ಹರಕೆಗಳಲ್ಲಿ ಸಿಗೋದು, ಮತ್ತು 1 kg ಅಕ್ಕಿ ಮತ್ತು ತೆಂಗಿನಕಾಯಿ. ಮಣ್ಣಿನ ಹರಕೆಗಳು ಅಲ್ಲೇ ಸಿಗ್ತವೆ, ಅಲ್ಲೇ ಚೀಟು ಮಾಡಿ ತಗೋಬೇಕು. ನಾವು 2 ಜೊತೆ ತಗೊಂಡಿದ್ದೀವಿ, ದನ ಮತ್ತು ಕರು. ಅದನ್ನು ನಾವು ಒಳಗಡೆ ತಗೊಂಡು ಹೋಗ್ತೀವಿ. ಇವಾಗ ಒಳಗಡೆ ಹೋಗಿಬಿಟ್ಟು ಬರ್ತೀವಿ, ಆಮೇಲೆ ಹೊರಗಡೆ ವಿಡಿಯೋ ಮಾಡ್ಕೋತೇವೆ. ಒಳಗಡೆ ಅಂತೂ ವಿಡಿಯೋ ಮಾಡ್ಕೊಳ್ಳಲ್ಲ.
ಯಾವುದೇ ವಿಷಯಕ್ಕಾಗಲಿ ಇಲ್ಲಿ ಹರಕೆಗಳು ಮಣ್ಣಿದ್ದೇ ಸಿಗ್ತವೆ, ಅದನ್ನು ನಾವು ಹಾಕಿದ್ರೆ ಆಯ್ತು. ಇಲ್ಲಿ ಬಂದು ರುದ್ರಾಯ ದೇವರು ಸದಾಶಿವಾಯ ರುದ್ರಾಯ ನಮಃ, ತುಂಬ ಕಾರುಣಿಕ. ಹಾಗೆಯೇ ಮಣ್ಣಿನ ಹರಕೆಗಳು, ವಿಶೇಷವಾಗಿ ಮಣ್ಣಿನ ಹರಕೆಗಳು. ಇಲ್ಲಿ ಮಣ್ಣಿನ ಹರಕೆ ನಾವು ಹೇಳಿದರೆ ಇಲ್ಲಿ ಖಂಡಿತವಾಗ್ಲೂ ಈಡೇರುತ್ತೆ. ಪ್ರಾಣಿಗಾಗಲಿ ನಮ್ಮದೇ ಆಗಲಿ ಯಾವುದೇ ವಿಷಯಕ್ಕಾದರೂ ತುಂಬ ಚೆನ್ನಾಗಾಗುತ್ತೆ. ಒಳಗೆ ವಿಡಿಯೋ ಮಾಡುವಂಗೆಲ್ಲ ಹೊರಗಡೆಯಿಂದ ಮಾಡ್ತಾ ಇದ್ದೀನಿ. ನೀವು ಬನ್ನಿ, ಧರ್ಮಸ್ಥಳಕ್ಕೆ ಬಂದವರಾಗಲಿ ಇಲ್ಲಿ ಸೂರ್ಯ ಟೆಂಪಲ್ಗೆ ಬಂದು ಹೋಗಿ. ಯಾವುದೇ ಕೆಲಸ ಹೇಳಿದ್ರು ಆಗಲ್ಲ ಅಂತ ಆಗಿಲ್ಲ, ಆಗುತ್ತೆ ಖಂಡಿತವಾಗ್ಲೂ. ನೋಡಿ, ಜಾಸ್ತಿ ನಾನು ಒಳಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ಮಾಡ್ತಾ ಇದೆ. ಅಲ್ಲಿ ನೋಡಿ ಶಿವ ಪಾರ್ವತಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಈ ಮೇಲ್ಗಡೆ ನೋಡಕ್ಕೆ ಇನ್ನೂ ಚೆನ್ನಾಗಿ ತೋರಿಸ್ತೀನಿ ನೋಡಿ, ತೋರಿಸ್ತೀನಿ ಕೆಳಗಡೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಹೆಂಗಿದೆ. ಸ್ವಲ್ಪ ಟೀ ಕುಡಿಯಕ್ಕೆ ಹೋಗುವ, ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಮಜ್ಜಿಗೆ ಮಸಾಲ. ಇಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ ನೋಡಿ. ಗೋಳಿ ಬಜ್ಜಿ ನೋಡಿ. ಬೆಳಿಗ್ಗೆ ಏನು ತಿಂದಿರಲಿಲ್ಲ, ಅದಕ್ಕೋಸ್ಕರ ದೇವ್ರಿಗೆ ಕೈ ಮುಗ್ದೇ ತಿಂಡಿ ತಿನ್ನ ಅಂತೇಳಿ ಗೋಳಿ ಬಜ್ಜಿ ತಿಂತಾ ಇದ್ವಿ. ಗೋಳಿ ಬಜ್ಜಿ ಮತ್ತು ಚಟ್ನಿ. ಬನ್ನಿ ನೋಡಿ, ಇಲ್ಲಿ ಚೆನ್ನಾಗಿದೆ. ಟೀನು ಚೆನ್ನಾಗಿದೆ. ಇಡ್ಲಿ ವಡೆ ತಿಂದ್ವಿ, ಚೆನ್ನಾಗಿತ್ತು, ಸೂಪರಾಗಿತ್ತು, ಟೇಸ್ಟ್ ಆಗಿದೆ ನೋಡಿ. ಲಾಸ್ಟ್ ಹೋಟೆಲ್ ಚೆನ್ನಾಗಿದೆ. ಇದು ಕೆರೆ ಆಯ್ತಾ, ಇದಕ್ಕೆ ಸೈಡ್ ಎಲ್ಲ ಕಟ್ಟಿದ್ದಾರೆ ಇವಾಗ. ಮುಂಚೆಲ್ಲ ಓಪನ್ ಇತ್ತು, ಇವಾಗ ದೊಡ್ಡ ಕೆರೆ ನೋಡಿ. ಮುಂದೆ ನೋಡಿ, ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ. ಅಲ್ಲಿ ಎಷ್ಟು ಮಣ್ಣಿನ ಹರಕೆಗಳು ಹಾಕಿದ್ದಾರೆ ನೋಡಿ, ರಾಶಿ ಇದ್ದಾವೆ ನೋಡಿ. ಜಾಸ್ತಿ ವಿಡಿಯೋ ಮಾಡಿಲ್ಲ, ಅದು ಸರಿಯಾಗಿ ನೋಡಿದರೆ ಮಾತ್ರ ಗೊತ್ತಾಗೋದು ನೋಡಿ. ಸ್ವಲ್ಪ ತೆಗೆದಿದ್ದು ನಾನು ನೋಡಿ, ಸೈಡಲ್ಲಿ ನೋಡಿ ಸೂರ್ಯದು ನೋಡಿ, ಮೂಲ ಕ್ಷೇತ್ರ ನೋಡಿ. ಇಲ್ಲಿ ಪ್ರತ್ಯಕ್ಷ ಆಗಿದ್ದು. ಮುಂಚೆಲ್ಲ ಹರಕೆಲ್ಲ ಇಲ್ಲೇ ಹಾಕ್ತಾಯಿದ್ರು, ಇವಾಗ ಏನು ಮಾಡಿದ್ದಾರೆ ಅಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದರೆ ಜನಗಳು ಇಲ್ಲಿ ಒಟ್ಟಾರೆಯಾಗಿ ಹಾಕ್ತಾರಲ್ವ, ಅದಕ್ಕೋಸ್ಕರ. ಮುಂಚೆಲ್ಲ ಇಲ್ಲೇ ಇದ್ದಿದ್ದು. ಓಕೆನಾ, ಮುಂಚೆ ಹರಕೆ ಹಾಕ್ತದೆ ಇಲ್ಲೇ. ಇವಾಗ ದೇವಸ್ಥಾನದ ಒಳಗಡೆ ಹರಕೆ ಹಾಕ್ಬೋದು, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಓಕೆನಾ, ಎಷ್ಟೆಷ್ಟು ಇದಾಗುತ್ತೆ ನೋಡಿ. ಇಲ್ಲಿ ಹೋಗಬೇಕು. ಹಾಗೆಯೇ ಇಲ್ಲಿ ಕೆಳಗಡೆ ಇದು ಕೆರೆ ಕ್ಷೇತ್ರ ನೋಡಿ ಇಲ್ಲಿ. ಓಕೆನಾ, ನೋಡಿದ್ರಲ್ಲ. ಇಲ್ಲಿ ಹೋಗಲೇಬೇಕು ಮೈನಾಗಿ. ಇಲ್ಲಿ ಹೋಗಿ ಕೈ ಮುಗಿದು ಬರಬೇಕು. ನಿಮ್ದು ಏನೇ ಕಷ್ಟ ಇದ್ರೂ ಇಲ್ಲಿ ಹೋಗಬೇಕು. ಫಸ್ಟ್ ಅಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಬೇಕು. ಓಕೆನಾ, ನೋಡಿ ಇಲ್ಲಿ ಕೆರೆ ಗೊತ್ತಾಯ್ತಾ. ತುಂಬ ಜನ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತು ಜನ ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ ದೇವಸ್ಥಾನದಲ್ಲಿ ನೋಡಿ. ಎಲ್ಲ ಹೋಗ್ತಾ ಇದ್ದಾರೆ. ಹೊರಡುವ, ನಾನೇನು ಹೊರಡಿದೆ. ಗಂಟೆನೂ ಆಯಿತು, 12 ಗಂಟೆ ಆಗ್ತಾ ಬಂತು. ಬನ್ನಿ, ನೀವು ಬಂದು
ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ, ಹರಕೆಗಳನ್ನು ಹೊತ್ಕೊಳ್ಳಿ. ಇಲ್ಲಿ ಜಾಸ್ತಿ ಏನು ಇದಿಲ್ಲ, ಓಕೆನಾ. ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗ ನೋಡಿ, ಇದು ಒಳ್ಳೆ ಪ್ಲೇಸ್, ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ತುಂಬ ನೆರಳಾಗಿದೆ, ಗಾಡಿ ನಿಲ್ಲಿಸ್ಬೋದು. ಸೂಪರ್ ಆಗಿದೆ. ಏನಪ್ಪ ಇವಳು ರಿಕ್ಷಾದಲ್ಲಿ ಹೋಗ್ತಾ ಇದ್ದಾಳೆ, ಕಾರಿನ ಫೋಟೋ ಹಾಕಿದಾರೆ ಅಂತ ಅಂದ್ಕೊಂಡಿದ್ದೀರಾ? ನೋಡಿ, ನಮ್ದು ಇದೆ, ನಮ್ಗೆ ಸೂಟ್ ಆಗೋದು, ನಮ್ದು ಇದೆ. ಆಟೋ ನಮಗಿದೆ ಬೆಸ್ಟ್, ನಾವು ಇದರಲ್ಲೇ ಹೋಗೋದು. ನಾವು ಫೋಟೋ ತೆಗೆದಿದ್ದು ಕಾರು ಅದು ನಮ್ಮದೇ, ಫೋಟೋಗೆ ಮಾತ್ರ ಸೀಮಿತ, ಫೋಟೋಗೆ ಮಾತ್ರ ಸೀಮಿತ ಆಗುತ್ತೆ ಅದು. ಕೆಲವರೇನು ಹುಳ ಬಿಡ್ಕೋತೀರಾ, ಚಂದ್ರಿಕೆ ನೋದಿರಕ್ಕೋದು ಕಾರಲ್ಲಿ ಹೋಗ್ತಾಳೆ ಅಂತೇಳಿ, ಹುಳ ಬಿಡಿಸ್ಬೇಕಂತೇಳಿ. ಕೆಟ್ಟವ್ರ ತಲೆಯಲ್ಲಿ ಕೆಟ್ಟದೇ ಹೋಗುದಲ್ವಾ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ದೇವಸ್ಥಾನದಿಂದ ಹೊರಡಿದ್ವಿ. ಇವಾಗ ಇಲ್ಲಿ ಸೂರ್ಯಕ್ಕೆ ಹೋಗುವಾಗ ಈ ರೋಡ್ ಸೈಡಲ್ಲಿ ಅಜ್ಜಂದು ಕಟ್ಟೆ, ಕೊರಗಜ್ಜೆ ಅಂತ ತೋರಿಸ್ತೀನಿ. ನೋಡಿ, ಕೊರಗಜ್ಜೆ. ಸ್ವಾಮಿ ಅಜ್ಜರೆ ಕಾಪಾಡಲಪ್ಪ. ಸ್ವಾಮಿ ದೇವ್ರೆ, ನಾನು ಇಲ್ಲಿ ಬರುವುದಂತೇಳಿ ಅನಿಸ್ಕೊಂಡೇ ಇರಲಿಲ್ಲ. ಇಲ್ಲಿ ಬಂದೆ ನೋಡಿ, ಯಾವ ಕಷ್ಟ ಇದ್ರು ಎಲ್ಲ ಕಡೆ ಇರೋದು ಒಂದೇ ಅಜ್ಜ, ಕೊರಗಜ್ಜ. ಆದರೆ ಪವರ್ಫುಲ್ ಅಂತ ಉಂಟು. ಇವಾಗ ಏನಾಗಿದೆ, ಅಜ್ಜ ಅಂತ ಅದನ್ನು ಕೇರ್ಲೆಸ್ ಮಾಡ್ತಾಯಿದ್ರೆ ಹೆಚ್ಚಿನ ಕಡೆಯಲ್ಲಿ. ಹಾಗೆ ನಮ್ಮ ಭಕ್ತಿ ಮುಖ್ಯ. ಅಜ್ಜಕ್ಕ ಎಲ್ಲ ಕಡೆ ಇರ್ತಾರೆ. ಏನು ಪನ್ಪರಮ್ಮ ನೆತ್ತ ದೇವರನ ಬಗ್ಗೆ ನಮ್ಮ ಇತ್ತ ನಮ್ಮ ನಂಬುದತ್ತು ಪೀರಾಕದ ನಮ್ಮ ಪಂಡ ದುಂಬುದು ಬತ್ನ ಉಂಟು ಪಂಡ ದುಂಬು ಎಂಕ್ 3 ವರ್ಷ ಅಲ್ಲ ಅವು ಪಣ್ಣ ದುಂಬು ಬತ್ನ ದುಂಬು ಇರ್ತೀರ ಅಂಚೆ ಇಂಚೆ ನಮ್ಮೋಡನ್ ಪಣ್ಯಕ ನಮ್ದು ಇಷ್ಟ ಆಗ್ತದೆ. ಓಡನ್ ನಂಬುದು ಅಂಚೆ ಎಡ್ಡೆ ತೊಂದರೆ ಇಜ್ಜಿ ದೇವರದಟ್ಟು ಬತ್ನ ಭಕ್ತರೆ ಮಾತೆರೆಗ್ಲ ಎಡ್ಡೆನೆ ಮಲ್ತೀರ ಅಜ್ಜರು ಏರೆಗ್ಲ ಒಂದು ಜಾತಜಿ ಪೋತು ಜಂದು ಇಜ್ಜಿ ಮಾತೆರೆಗ್ಲ ಎಡ್ಡೆನೆ ಮಾಡ್ತೀರಿ. ಪುರಾಣಿ ಇಂಜಂಚನೆ ಆಕ್ಲಿ ಪಾಪ ಸುಮಾರು ವರ್ಷ ಉಂಟು ಪಾಪ ಬಾಲೆ ಮದ್ಮೆ ಒಂದು ಅರ್ನ ಪಲಿ ಆರಾಕ್ಲಿ ಅಗಿಲ್ ಕೊರ್ರ ಮುಗಿ ಬತ್ತಿತ್ತೀರು ಅವೇ ದಿನೋಟ ಆ ಬಾಲೆಗೆ ಪುಂಜಿ ಪೋದು ಬೈತಂಡು ಫಿಕ್ಸ್ ಅಂಡ್ ಮದ್ಮೇಲೆ ಒಂಜಿ ಹಾಕೊಂಡಿತ್ತು ಅಂದೆ ಸುಮಾರು ಆತಂಡು ಒಂಜಿರಡ್ಡ ಪಂಡ್ರಾಪುಜ ಉಪುರ ಪಂಡ್ರಾಪುಜ ನಮ್ಮ ಪಂಡ ನಮ್ಮ ಭಕ್ತರು ಪನಾಡು ಅಪ್ಪಗ ನಮಗೆ ನಮ್ಮ ಈತ್ ಮಾಡುವ ದೈವಣ್ಣನ ಮಲ್ಲ ಇತ್ತು 100 ವರ್ಷ ಅದೇ ಕರಿಂಡು ಅಂಡೆಲ್ಲ ಮುಲ್ಪ ಇಂಕ್ಲೆ ವರ್ಷ ಇಂಕ್ಲೆ ಹತ್ತಿರು ಕ್ಷೇತ್ರದ ಒಂಜಿ ಇದು ತಿಂಗಳಿಗೆ ಅಗ್ಗೆಲ್ ಸೇವನೆ ಮಲ್ಪರ ಅಂದು ಕೊಡ್ಪೇರು ವರ್ಷಗೆ ಒಂಜಿ ಕೋಲ ಮಲ್ಪರಲ್ಲ ಅಜ್ಜೇರಿ ಇಂಕ್ಲೆ ಒದಗಲ್ ಕೊಡ್ಪೇರು ಪರಕೆದ ಕೋಲ ನಿಕ್ಲೆ ಚಾನಲ್ ಗೆಡ್ಡೆ ಒಂದು ಬರಡು ಎಂಕ್ಲಂಚನೆ ಎಂಕ್ಲ ಬಲ್ ಬಂಗಡೆ ನಾನು ಬರ್ಪ ಇಂಚಿ ಬರ್ತಂಡವೇ ಬರ್ಪ ಒಳ್ಳೆಲ್ಲ ದೇವರನ್ನ ಅನುಗ್ರಹ ಬೋಡಿಗೆ ಅದೇ ಬರ್ಪ ಏಲೈಕೆ ಬಯ್ಯಗತ್ತೆ ಬೋಲ್ಪುಟ್ರು ನೋಡಿ. ಬಿಸಿಲು ಅಂದರೆ ಬಿಸಿಲು. ಕೊರಗಜ್ಜದ ಪ್ರಸಾದ ಇದೆ ನಮಗೆ. ದೇವರು ನೋಡಿ ಎಲ್ಲಿಗೆಲ್ಲ ಹೋಗ್ಬೇಕಂತೇಳಿ ದೇವರು ಮುಂಚೆನೇ ನಿರ್ಧಾರ ಮಾಡಿರ್ತಾರಂತೆ ನೋಡಿ. ನಾವು ನೆನಪು ಮಾಡಲಿಲ್ಲ ಕೊರಗಜ್ಜನ ಕಟ್ಟೆಗೆ ಬರ್ತೇವೆ ಅಂತೇಳಿ. ಇಲ್ಲಿ ಕೊರಗಜ್ಜನ ಕಟ್ಟೆಗೆ ಬಂದ್ವಿ ನೋಡಿ. ಅದಕ್ಕೆ ದೇವರದ್ದು ಆಶೀರ್ವಾದ ಬೇಕು ಯಾವುದಕ್ಕಾದ್ರೂ. ತುಂಬ ಖುಷಿ ಆಯ್ತು ನನಗೆ ಅವರೊಟ್ಟಿಗೆ ಮಾತಾಡಿ. ಇದಕ್ಕೆ ಎಷ್ಟು? 41 kg. ಶುಂಠಿ, ಕೊತ್ತಂಬರಿ ಸೊಪ್ಪು, ಸುವರ್ಣಗೆಡ್ಡೆ, ಶುಂಠಿ ಹಾಕಿದ್ರಾ? ಶುಂಠಿ ಇಲ್ಲ. ತರಕಾರಿ ಇಷ್ಟದಕ್ಕೆ 250 ರೂಪಾಯಿ ಆಯಿತು. ಎಂತ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಅಂತ ನೀವು ಕಮೆಂಟ್ ಮಾಡಿ.
ಇಷ್ಟು ತರಕಾರಿಗೆ 250 ರೂಪಾಯಿ. ನಾವಿಲ್ಲಿ ಬೆಳ್ತಂಗಡಿ ಇಲ್ಲಿ ನೋಡಿ ತರಕಾರಿ ಅವರು ಚಾನೆಲ್ ಹೆಸರು ಕೇಳ್ತಾ ಇದ್ರು, ಹಾಗೆ ಸರ್ಚ್ ಮಾಡ್ತಾ ಇದ್ವಿ. ಇದು ಬೆಳ್ತಂಗಡಿಯಲ್ಲಿ ದೀಪಾ ಗೋಲ್ಡ್ ಹತ್ರ ಇವರ ಶಾಪ್ ಇರೋದು, ಚಿಕ್ಕ ಶಾಪು, ಆದರೆ ತರಕಾರಿ ಅತಿ ಕಡಿಮೆಯಲ್ಲಿ ಕೊಡ್ತಾರೆ ಅವರು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಇರುತ್ತೆ. ಅದಕ್ಕೆ ನಾವು ಇಲ್ಲೇ ತಗೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಬೆಳ್ತಂಗಡಿ ಕಡೆ ಹೋದರೆ ಇಲ್ಲೇ ತಗೊಳ್ಳೋದು. ಈಗಳು ಇದಾಯ್ತಾ? ಥ್ಯಾಂಕ್ ಯು. ನೋಡಿ ಇವರ ಶಾಪು ಬೆಳ್ತಂಗಡಿಯಲ್ಲಿ ಆಯ್ತಾ, ಇಲ್ಲಿ ಕ್ರಾಸ್ ಹತ್ರ ಬರುತ್ತೆ, ಇಲ್ಲಿ ಬರುತ್ತೆ. ತರಕಾರಿ ತಗೊಳ್ಳಿ, ಕಡಿಮೆಗೆ ಕೊಡ್ತಾರೆ. ಇವಾಗ ನಮ್ಮ ಪಯಣ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಇಲ್ಲಿ ನಾನು ಬೆಳಿಗ್ಗೆ ಮಾರಿಗುಡಿ ದೇವಸ್ಥಾನಕ್ಕೆ ಹೋದೆ ಅಲ್ವಾ, ಇದೇ ದೇವಸ್ಥಾನ. ಇವಾಗ ಇನ್ನು ಮಧ್ಯಾಹ್ನ ಆಯಿತು, ಆಲ್ರೆಡಿ 2 ಗಂಟೆ ಆಗ್ತಾ ಬಂತು. ಇವಾಗ ಹೊಟ್ಟೆ ಅಂತೂ ಹಸಿವ್ತಾ ಇದೆ. ಅಲ್ಲಿಂದ ನಾವು ಡ್ರೆಸ್ ಅಂಗಡಿಗೆ ಹೋದ್ವಿ, 1-2 ಡ್ರೆಸ್ ತಗೊಳ್ಳುವ ಅಂತ ಹೋದೆ. ಒಂಚನ ಪ್ಯಾಂಟ್ ಶಾಲು ಓಂಡೆ ಬಲ್ಲುಂಡು ಕಟ್ಟೊಂಡ್ರೆ ಇನ್ನು ಇದು ಒಂದು ಮತ್ತೆ ಇಲ್ಲಿ ಇದು ಒಂದು, ಅಲ್ಲೊಂದು ಬ್ಲ್ಯಾಕ್ ಇದ್ದು ನೋಡಿ ಹೆಂಗಿದೆ ಅಂತೇಳಿ, ಅದು ಚೆನ್ನಾಗಿದೆ. ಜೀನ್ಸಿಗೆ ಆಯ್ತಾ. ಇಲ್ಲಿ ಅಂತೂ ನಾವು ಗಾಡಿ ನಿಲ್ಲಿಸದೆ ಹೋಗುವುದೇ ಇಲ್ಲ. ಇದು ನಮ್ಮ ಮನೆಯ ಪಕ್ಕದಲ್ಲಿ ಆಗುತ್ತೆ. ಪಕ್ಕದಲ್ಲಿ ಅಂದರೆ ಒಂದು ಸ್ವಲ್ಪ ದೂರ ಇದೆ. ಇಲ್ಲಿ ಅಂತೂ ನಾವು ಆ ಕಡೆ ಈ ಕಡೆ ಹೋಗುವಾಗ ಗಾಡಿ ನಿಲ್ಲಿಸೇ ಹೋಗಬೇಕು, ಇಲ್ಲಾಂದರೆ ಕೈ ಮುಗಿದ್ಬಿಟ್ಟೇ ಹೋಗಬೇಕು. ಇದು ತುಂಬ ತುಂಬ ಪವರ್ಫುಲ್ ಅಂತ ಹೇಳ್ಬೋದು. ಕಲ್ಲುಟ್ಟಿ ದೈವದ್ದು. ಇಲ್ಲಿನೂ ನಾನು ಹರಕೆ ಹಾಕಿ ಕೈ ಮುಗಿದುಕೊಂಡು ಹೋದೆ. ಪವರ್ಫುಲ್ ಅಂದರೆ ಇಲ್ಲಿನೂ ಅಷ್ಟೇ, ನಾನು ಪೂಜೆ ಮಾಡುವಂಥ ದೈವ ಇದು ಕಲ್ಲುಟ್ಟಿ ತಾನ. ಇಲ್ಲಿ ಮಧ್ಯಾಹ್ನ ಬಂದಿರುತ್ತೆ, ಸಂಜೆ ಇಲ್ಲಿ ಕೋಲ ಆಗುತ್ತೆ. ಇವಾಗ ಮಧ್ಯಾಹ್ನ ಅಲ್ವಾ, ಯಾರು ಇರಲಿಲ್ಲ, ಕಾರ್ಣಿಕ ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿದ್ದೆ, ವಿಡಿಯೋ ಹಾಕಿದ್ದೀನಿ. ಯಾರನ್ನ ನೋಡಿದ್ರ ಕಮೆಂಟ್ ಮಾಡಿ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ ಯಾವುದು ದೇವಸ್ಥಾನ ಹೋಗಿದ್ದೆ, ನಾನು ಯಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ಕಮೆಂಟ್ ಮಾಡಿದವ್ರಿಗೆ ಒಂದು ಗಿಫ್ಟ್ ಇದೆ. ಸರಿಯಾಗಿ ಉತ್ತರ ಹೇಳಿದವ್ರಿಗೆ 1 ಗಿಫ್ಟ್ ಇದೆ. 4 ದೇವಸ್ಥಾನಕ್ಕೆ ಯಾವುದು ಅಂದರೆ ಕರೆಕ್ಟಾಗಿ ಹೆಸರು ಹೇಳಬೇಕು. ಯಾರು ಫಸ್ಟ್ ಹೇಳಿದ್ರ ಅವರಿಗೆ ಒಂದು ಗಿಫ್ಟ್ ನನ್ನ ಕಡೆಯಿಂದ. ಓಕೆನಾ? ಯಾರು ಸರಿಯಾದ ಕಮೆಂಟ್ ಹಾಕಿದ್ದೀರಾ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ. 4 ದೇವಸ್ಥಾನ ಯಾವುದೆಲ್ಲ ದೇವರ ದೇವಸ್ಥಾನಕ್ಕೆ ಹೋದ್ವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಇನ್ಸ್ಟಾ ID 5188 ಚಂದು ಅಂತ ಇದೆ, ಅದಕ್ಕೆ ನೀವು ಫಾಲೋ ಕೊಡಿ. ಓಕೆನಾ? ಫಾಲೋ ಕೊಡಿ. ಅಲ್ಲಿ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ, ನೀವು ಮೆಸೇಜ್ ಮಾಡಿ, ನಾನು ಮೆಸೇಜ್ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಅದಕ್ಕೆ ಸರಿಯಾದ ಉತ್ತರ ಕೊಟ್ಟವರಿಗೆ ಒಂದು ಒಳ್ಳೆ ಗಿಫ್ಟ್ ಕಳಿಸ್ತೀನಿ. ಓಕೆನಾ? ನಾನಿವಾಗ ಊಟಕ್ಕೆ ಕೂತಿದ್ದೀನಿ, ಬಂದಿಲ್ಲ. ಆ 4 ದೇವಸ್ಥಾನ ಮತ್ತೆ 2 ಕಡೆ ಹೋದೆ. ಅದು ಯಾವ ಪ್ಲೇಸು ಅಂತಲೂ ಹೇಳಬೇಕು. ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ, ರೈಸ್ ಸಾಂಬಾರ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬೈ ಬಾಯ್.